ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ನೀವೇನಾದರೂ ಯೂಟ್ಯೂಬ್ ವೀಡಿಯೋಸ್ ಆಗಿರ್ಬೋದು ಮತ್ತು ರೀಲ್ಸ್ ಏನಾದರೂ ಓನ್ ವಾಯ್ಸ್ ರೀಲ್ಸ್ ಮಾಡ್ತಾ ಇದ್ದೀರಾ ಅಂದರೆ ಸೊ ನೀವು ವಾಯ್ಸ್ ಓವರ್ನ ಕೊಡ್ತೀರಾ. ಆದರೆ ಬ್ಯಾಕ್ಗ್ರೌಂಡ್ನಲ್ಲಿ ವೆಹಿಕಲ್ ಸೌಂಡ್ ಆಗಿರ್ಬೋದು ಮತ್ತು ನೀವು ಫ್ಯಾನ್ ಹಾಕ್ಕೊಂಡಿರ್ತಾರಲ್ಲ, ಸೊ ಫ್ಯಾನ್ ಸೌಂಡ್ ಆಗಿರ್ಬೋದು, ಈ ರೀತಿ ಸೌಂಡ್ ಬಂದಿರುತ್ತೆ. ಸೊ ನೀವು ವಿಡಿಯೋನ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಂದು ಸೊ ವಿಡಿಯೋನ ಪ್ಲೇ ಮಾಡ್ತೀರಾ. ನಿಮ್ಮ ವಾಯ್ಸ್ಗಿಂತ ಸೊ ಬ್ಯಾಕ್ಗ್ರೌಂಡ್ ನಾಯ್ಸೇ ತುಂಬಾ ಆಗಿರುತ್ತೆ. ಆ ರೀತಿ ಬ್ಯಾಕ್ಗ್ರೌಂಡ್ ನಾಯ್ಸ್ನ ಯಾವ ರೀತಿ ಕಂಪ್ಲೀಟಾಗಿ ರಿಮೂವ್ ಮಾಡೋಂತ ತಿಳಿಸ್ಕೊಡ್ತೀನಿ. ಸೊ 100% ಫುಲ್ಲು ಕ್ಲಿಯರ್ ಆಗುತ್ತೆ. ಸೊ ನಿಮ್ಮ ವಾಯ್ಸ್ ಬಿಟ್ಟು ಬ್ಯಾಕ್ಗ್ರೌಂಡ್ ನಾಯ್ಸ್ ಯಾವುದೇ ರೀತಿ ಬರೋಂಗಿಲ್ಲ. ಸೊ ಅದು ಯಾವ ರೀತಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಅದಕ್ಕಾಗಿ ನೀವು ಪ್ಲೇಸ್ಟೋರ್ನಲ್ಲಿ ನಾಯ್ಸ್ ರೆಡ್ಯೂಸರ್ ಅಂತ ಆ್ಯಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ನಾನು ಇವಾಗ ಡೌನ್ಲೋಡ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ, ಇದನ್ನ ಕ್ಲೋಸ್ ಮಾಡಿ. ಸೊ ಈಗ ಒಂದು ಡೆಮೋನ ತೋರಿಸ್ತೀನಿ ನೋಡಿ. ಸೊ ಯಾವ ಥರ ಇರೋ ಬ್ಯಾಕ್ಗ್ರೌಂಡ್ ನಾಯ್ಸ್ನ ಸೊ ಯಾವ ರೀತಿ ನಾವು ರಿಮೂವ್ ಮಾಡ್ತೀವಿ ಅಂತೇಳಿ. ಸೊ ಇಲ್ಲಿ ಒಂದು ಡೆಮೋನ ಕೊಟ್ಟಿದ್ದಾರೆ, ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ರಿಮೂವ್ ಆಗುತ್ತೆ ಅಂತೇಳಿ. 1 2 3 4 1 2 3 4 5 ಕೇಳಿಸ್ಕೊಂಡ್ರಲ್ಲ ಯಾವ ರೀತಿ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡುತ್ತೆ ನಾಯ್ಸ್ನ ಅಂತೇಳಿ. ಇವಾಗ ಬನ್ನಿ ಯಾವ ರೀತಿ ನಮ್ಮ ವಿಡಿಯೋನ ಬ್ಯಾಕ್ಗ್ರೌಂಡ್ ನಾಯ್ಸ್ನ ರಿಮೂವ್ ಮಾಡೋಂತ ತಿಳಿಸ್ಕೊಡ್ತೀನಿ. ಇಂಪೋರ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇಲ್ಲೇ ರೆಕಾರ್ಡ್ ಕೂಡ ಮಾಡ್ಕೋಬೋದು. ಇವಾಗ ನೀವು ಆಡಿಯೋ ಅಂದರೆ ಸೊ ಒಂದು ಫೋನಲ್ಲಿ ಆಡಿಯೋ ರೆಕಾರ್ಡ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡು ಸೊ ಆಮೇಲೆ ಹಾಕಿ ರೆಡ್ಯೂಸನ್ನ ಮಾಡ್ಕೋಬೋದು. ಸೊ ನಾನು ಡೈರೆಕ್ಟಾಗಿ ವಿಡಿಯೋದ ಬ್ಯಾಕ್ಗ್ರೌಂಡ್ ನಾಯ್ಸ್ನ ಯಾವ ರೀತಿ ರಿಮೂವ್ ಮಾಡೋಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಸೊ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಯಾವ ವಿಡಿಯೋ ಬೇಕಲ್ಲ, ಸೊ ಯಾವ ವಿಡಿಯೋ ಬ್ಯಾಕ್ಗ್ರೌಂಡ್ ನಾಯ್ಸ್ನ ರಿಮೂವ್ ಮಾಡಬೇಕಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಒಂದು ಆ್ಯಡ್ಸ್ ಬರುತ್ತೆ. ಸೊ ಆ್ಯಡ್ ಆದಮೇಲೆ ಸೊ ನೋಡಿ ಒಂದೇ ಸೆಕೆಂಡಲ್ಲಿ ವಿಡಿಯೋ ಪ್ರೊಸೆಸಿಂಗ್ ಫಿನಿಶ್ಡ್ ಆಯಿತು. ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಸೊ ನನ್ನ ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬ ನಾಯ್ಸ್ ಇತ್ತು, ಇವಾಗ ಅದನ್ನ ರೆಡ್ಯೂಸ್ ಮಾಡಿದ್ದೀನಿ. ಸೊ ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಒರಿಜಿನಲ್ ಯಾವ ರೀತಿ ಇದೆ ಮತ್ತು ಸೊ ಕ್ರಿಯೇಟ್ ಮಾಡಿದ್ದಾದಮೇಲೆ ಸೊ ರಿಮೂವ್ ಮಾಡಿದ್ದಾದಮೇಲೆ ಯಾವ ರೀತಿ ಬರುತ್ತೆ ಅಂತೇಳಿ. ಸೊ ನಿಮಗೊಂದು ಡೆಮೋನ ತೋರಿಸ್ತೀನಿ ನೋಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ನೋಡಿದ್ರಲ್ಲ, ಸೊ ಇಷ್ಟೇ ಸಿಂಪಲ್ಲಾಗಿ ನೀವು ಬ್ಯಾಕ್ಗ್ರೌಂಡ್ ನಾಯ್ಸ್ನ ರಿಮೂವ್ ಮಾಡ್ಕೋದು. ಇವಾಗ ಸೇವ್ ಮಾಡೋದು ಯಾವ ರೀತಿಯಪ್ಪ ಅಂದರೆ, ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಚೂಸ್ ಅಂತ ಕೆಳಗಡೆ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಒಂದು ಸಾರಿ ಟ್ಯಾಪ್ನ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮ್ಮ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ನೀವು ಎಲ್ಲಿ ಸೇವ್ ಮಾಡ್ಕೋಬೇಕಲ್ಲ ಸೊ ಅದನ್ನ ಕ್ಲಿಕ್ ಮಾಡಿಕೊಂಡು ಯೂಸ್ ದಿಸ್ ಫೋಲ್ಡರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ನೀವು ಏನು ಮಾಡಬೇಕಪ್ಪ ಅಂದರೆ, ಸೊ ನೀವು ಇದನ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಸೇವ್ನ ಮಾಡ್ಕೋಬೇಕು. ಸೊ ನಾವು ಒಂದು ಫ್ರೀ ಟ್ರಿಕ್ನ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ಫ್ರೀ 5 ಮಿನಿಟ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಒಂದು ಆ್ಯಡ್ಸ್ ಪ್ಲೇ ಆಗುತ್ತೆ. ಸೊ ನೀವು ದುಡ್ಡು ಕೊಟ್ಟಬೇಕಾದ್ರೂ ಪರ್ಚೇಸ್ನ ಮಾಡ್ಬೋದು. ಸೊ ನೋಡಿ ಇಲ್ಲಿ ದುಡ್ಡು ಪ್ಲ್ಯಾನ್ಸ್ ಎಲ್ಲ ಇದ್ದಾವೆ. ಸೊ ನಿಮ್ಗೇನಾದ್ರು ಫ್ರೀ ಬೇಕಪ್ಪ ಅಂದರೆ ಸೊ ಮೇಲ್ಗಡೆ ಫ್ರೀ 5 ಮಿನಿಟ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ನೋಡಿ ಸೊ ಒಂದು ಆ್ಯಡ್ಸ್ ಪ್ಲೇ ಆಗುತ್ತೆ. ಸೊ ಇವಾಗ ಆ್ಯಡ್ಸ್ನ ನೀವು ಕ್ಯಾನ್ಸಲ್ ಮಾಡಿದ್ದಾದಮೇಲೆ ಸೊ ನಿಮ್ಗೆ 5 ನಿಮಿಷ ಸಿಗುತ್ತೆ. ಸೊ 5 ಬ್ಯಾಲೆನ್ಸ್ ನೋಡಿ, ಬ್ಯಾಲೆನ್ಸ್ 5 ಮಿನಿಟ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ನೀವು 5 ನಿಮಿಷದ ವೀಡಿಯೋನ ನೀವು ಕ್ರಿಯೇಟ್ನ ಮಾಡ್ಕೋಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನೀವು ಆ್ಯಡ್ಸ್ನ ನೋಡಿದಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ಯಾವ ಫಾರ್ಮೇಟ್ನಲ್ಲಿ ನೀವು ಸೇವ್ ಮಾಡ್ಕೋಬೇಕಪ್ಪ ಅಂದರೆ MP3 ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಆಡಿಯೋ ರೆಕಾರ್ಡ್ನ ಸೇವ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ಲಾಗಿ ನೀವು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೋಬೋದು ನಾಯ್ಸ್ನ. ಸೊ ತುಂಬಾ ಹೆಲ್ಪ್ಫುಲ್ ಆಗಿದೆ ಆ್ಯಪು. ಸೊ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಸೊ ಎಷ್ಟು ಬ್ಯಾಕ್ಗ್ರೌಂಡ್ ನಾಯ್ಸ್ ರೆಡ್ಯೂಸ್ ಆಗುತ್ತೆ ಅಂತೇಳಿ. ಈಗ ಆಡಿಯೋದು ಯಾವ ರೀತಿ ಬ್ಯಾಕ್ಗ್ರೌಂಡ್ ನಾಯ್ಸ್ನ ರಿಮೂವ್ ಮಾಡೋಂತ ತಿಳಿಸ್ಕೊಡ್ತೀನಿ. ಸೊ ಇಂಪೋರ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಆವಾಗಲೇ ವಿಡಿಯೋ ಕ್ಲಿಕ್ ಮಾಡ್ಕೊಂಡ್ರಲ್ಲ, ಇವಾಗ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ಸೊ ನೀವು ಯಾವ ಆಡಿಯೋನ ನಾಯ್ಸ್ ರಿಡ್ಯೂಸ್ ಮಾಡಬೇಕಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋಕ್ಕೆ ಯಾವ ರೀತಿ ಪ್ರೊಸೆಸಿಂಗ್ ಇತ್ತಲ್ಲ ಸೊ ಸೇಮ್ ಆಡಿಯೋ ಕೂಡ ಅದೇ. ಸೊ ಅಷ್ಟು ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಯಾವ ರೀತಿ ಬ್ಯಾಕ್ಗ್ರೌಂಡ್ ನಾಯ್ಸ್ನ ರಿಮೂವ್ ಮಾಡೋದು ಅಂತೇಳಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಹೊಸ್ತಾ ಬಂದು ಹೋಗಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೂಡಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.